ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 25/4/2025 महावाक्य। मीठे बच्चे, बाप की श्रीमत तुम्हें सदा सुखी बनाने वाली हैं, इसलिए देहधारियों की मत छोड़ एक बाप की श्रीमत पर चलो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆಯ ಶ್ರೀಮತ ನಿಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡುವಂಥದ್ದು. ಅದಕ್ಕೋಸ್ಕರ ದೇಹಧಾರಿಗಳ ಮತ ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಿರಿ. ಪ್ರಶ್ನೆ: किन बच्चों की बुद्धि का भटकना अभी तक बंद नहीं हुआ है? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳ ಬುದ್ಧಿಯ ಅಲೆದಾಡುವಿಕೆ ಈಗಿನವರೆಗೂ ಕೂಡ ಬಂದಾಗಿಲ್ಲ ಅಂತ. उत्तर: जिन्हें ऊंचते ऊंच बाप की मत में व ईश्वरीय मत में भरोसा नहीं है, उनका भटकना अभी तक बंद नहीं हुआ. ಬಾಬಾ ಹೇಳ್ತಾರೆ, ಯಾರ್ದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಲ್ಲಿ ಅಥವಾ ಈಶ್ವರಿಯ ಮತದಲ್ಲಿ ಭರವಸೆ ಇಲ್ಲ, ಅವರ ಬುದ್ಧಿ ಅಲೆದಾಡುವಿಕೆ ಈಗಿನವರೆಗೂ ಬಂದಾಗಿಲ್ಲ ಅಂತಾರೆ ಬಾಬಾ. बाप में पूरा निश्चय न होने के कारण दोनों तरफ पाँव रखते हैं. ಮತ್ತು ತಂದೆಯಲ್ಲಿ ಪೂರ್ಣ ನಿಶ್ಚಯ ಇಲ್ಲದೇ ಇರುವ ಕಾರಣ ಎರಡೂ ಕಡೆ ಕಾಲಿಡ್ತಾರೆ ಅಂತಾರೆ ಬಾಬಾ. ಭಕ್ತಿ ಗಂಗಾ ಸ್ನಾನ ಆದಿ ಭೀ ಕರೆಂಗೆ ಅವ್ರ ಬಾಪ್ ಕಿ ಮತ್ ಪರ್ ಭೀ ಚಲೆಂಗೆ. ಒಂದು ಕಡೆ ಭಕ್ತಿನೂ ಮಾಡ್ತಾರೆ, ಗಂಗಾ ಸ್ನಾನನೂ ಮಾಡ್ತಾರೆ, ಇನ್ನೊಂದು ಕಡೆ ಬಾಬನ ಮತದಂಗೂ ನಡೀತಾ ಇರ್ತಾರೆ. ಐಸೆ ಬಚ್ಚೋं का क्या हाल होगा? ಶ್ರೀಮತ್ ಪರ್ ಪೂರಾ ನೈ ಚಲ್ತೆ ಇಷ್ಟೇ ಧಕ್ಕಾ ಖಾತೆ. ಬಾಬಾ ಹೇಳ್ತಾರೆ, ಇಂತಹ ಮಕ್ಕಳದೇನು ಗತಿ ಆಗ್ಬೋದು, ಶ್ರೀಮತದಂಗೆ ಪೂರ್ಣ ನಡೀದೇ ಇದ್ದರೆ ಅದಕ್ಕೋಸ್ಕರ ಪೆಟ್ಟು ತಿಂತಾರೆ ಅಂತಾರೆ ಬಾಬಾ. ಗೀತ್: ಇಸ್ ಪಾಪ್ ಕಿ ದುನಿಯಾ ಸೆ ಕಹಿ ದೂರ್ ಲೇ ಚಲೋ ಪ್ರಭು. ಹೇಳ್ತಾರೆ, ಈ ಪಾಪದ ಜಗತ್ತಿನಿಂದ ಇನ್ನೆಲ್ಲಾದರೂ ದೂರ ಕರ್ಕೊಂಡು ಹೋಗಪ್ಪ ನಮ್ಮನ್ನು ಅಂತ. ಓಂ ಶಾಂತಿ. ಬಚ್ಚೋं ने या भक्तों का गीत सुना, अभी तुम ऐसे नहीं कहते हो. ಬಾಬಾ ಹೇಳ್ತಾರೆ, ಮಕ್ಕಳು ಭಕ್ತರ ಈ ಒಂದು ಗೀತೆಯನ್ನು ಕೇಳಿದ್ರಿ, ನೀವೀಗ ಈ ಥರ ಹೇಳೋದಿಲ್ಲ. तुम जानते हो हमको ऊंचते ऊंच बाप मिला है, वह एक ही ऊंचते ऊंच है, बाकी जो भी इस समय के मनुष्य मात्र है सब नीचते नीच है. ಬಾಬಾ ಹೇಳ್ತಾರೆ, ನಾವು ತಿಳ್ಕೊಂಡಿದ್ದೀವ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ, ಅವರೊಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಉಳಿದವರು ಯಾರೆಲ್ಲ ಈ ಸಮಯದಲ್ಲಿ ಮನುಷ್ಯ ಮಾತ್ರ ಇದ್ದಾರೆ ಅವರೆಲ್ಲರೂ ಕನಿಷ್ಠರೇ. ऊंचते ऊंच मनुष्य भी भारत में या देवी देवताएं ही थे. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಕೂಡ ಭಾರತದಲ್ಲಿ ಈ ದೇವಿ ದೇವತೆಗಳೇ ಇದ್ದರು. ಉನೋಂಕಿ ಮಹಿಮಾ ಹೇ ಸರ್ವಗುಣ ಸಂಪನ್ನ 16 कला संपूर्ण मर्यादा पुरुषोत्तम अहिंसो परमो धर्म. अब मनुष्यों को ये पता नहीं कि इन देवताओं को इतना ऊंच किसने बनाया. ಬಾಬಾ ಹೇಳ್ತಾರೆ, ದೇವತೆಗಳಿಗೆ ಮಹಿಮೆ ಮಾಡ್ತಾರೆ ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, 16 ಕಲಾ ಸಂಪೂರ್ಣರು ಅಂತ. ಆದರೆ ಈ ಮನುಷ್ಯರಿಗೆ ಗೊತ್ತಿಲ್ಲ ಈ ದೇವತೆಗಳನ್ನು ಇಷ್ಟು ಶ್ರೇಷ್ಠ ಮಾಡಿದವರು ಯಾರು ಅಂತ. ಅಭಿ ತೋ ಬಿಲ್ಕುಲ್ ಹಿ ಪತಿತ್ ಹೋ ಪಡೆ ಹೇ, ಬಾಪ್ ಹೇ ಊಂಚತೆ ಊಂಚ್. ಬಾಬಾ ಹೇಳ್ತಾರೆ, ಈಗಂತೂ ಎಲ್ಲರೂ ಪೂರ್ಣ ರೂಪದಲ್ಲಿ ಪತಿತರಾಗಿದ್ದಾರೆ, ಆದರೆ ತಂದೆ ಎಲ್ಲಕ್ಕಿಂತ ಶ್ರೇಷ್ಠ. ಸಾಧು ಸಂತಾದಿ ಸಬ್ ಉನ್ಕಿ ಸಾಧನಾ ಕರ್ತೆ ಹೇ, ऐसे ಸಾಧುವೋ ಪಿಚಾಡಿ ಮನುಷ್ಯ ಆದಾ ಕಲ್ ಭಟಕೆ ಹೇ. ಬಾಬಾ ಹೇಳ್ತಾರೆ, ಸಾಧು ಸಂತರೆಲ್ಲ ಸಾಧನೆ ಮಾಡ್ತಾರೆ, ಅವರೆಲ್ಲರೂ ಸಾಧನೆ ಮಾಡುವಂಥವರು. ಆ ಸಾಧನೆ ಮಾಡುವಂಥವ್ರ ಹಿಂದೆ ಮನುಷ್ಯರು ಅರ್ಧ ಕಲ್ಪ ಅಲ್ದಾಡಿದರು. ಅಭಿ ತುಮ್ ಜಾನ್ತೀವ್ ಬಾಪ್ ಆಯಾ ಹುವಾ ಹೇ, ಹಮ್ ಬಾಪ್ ಕೆ ಪಾಸ್ ಜಾತೆ ಹೇ. ಈಗ ನಾವು ತಿಳ್ಕೊಂಡಿದ್ದೇವೆ ತಂದೆ ಬಂದಿದ್ದಾರೆ, ನಾವೆಲ್ಲರೂ ತಂದೆ ಹತ್ರ ಹೋಗ್ತೇವೆ. ವಹ ಹಮ್ಕೋ ಶ್ರೀಮತ್ ದೇಕರ್ ಶ್ರೇಷ್ಠತೆ ಶ್ರೇಷ್ಠ ಸದಾ ಸುಖಿ ಬನಾತೆ ಹೇ. ಅವರು ನಮಗೆ ಶ್ರೀಮತವನ್ನು ಕೊಟ್ಟು ಎಲ್ಲಕ್ಕಿಂತ ಶ್ರೇಷ್ಠ ಸದಾ ಸುಖಿಗಳನ್ನಾಗಿ ಮಾಡ್ತಾರೆ. ರಾವಣ ಕಿ ಮತ್ ಪರ್ ತುಮ್ ಕಿತ್ನೇ ತುಚ್ಛ ಬುದ್ಧಿ ಬನೆ ಹೋ, ಅಬ್ ತುಮ್ ಅವ್ರ ಕಿಸ್ಕಿ ಮತ್ ಪರ್ ನ ಚಲೋ. ಬಾಬಾ ಹೇಳ್ತಾರೆ, ರಾವಣನ ಮತದಂತೆ ನೀವೆಷ್ಟು ತುಚ್ಛ ಬುದ್ಧಿಯವರಾದ್ರಿ, ಈಗ ನೀವು ಯಾರ ಮತದಂಗೂ ನಡಿಕೊಡ್ದು. ಮುಜ್ ಪತಿತ್ ಪಾವನ್ ಬಾಪ್ಕು ಬುಲಾಯ ಹೇ, ಫಿರ್ ಬಿ ಡುಬೋನೆ ವಾಲೋ ಪಿಚಾಡಿ ಕ್ಯೂ ಪಡ್ತೆ ಹೋ. ಬಾಬಾ ಹೇಳ್ತಾರೆ, ಅಲ್ಲ ನಾನೀಗ ಪತಿತ ಪಾವನ ತಂದೆಯನ್ನು ಕರೆದವರು ನೀವೇ, ನಾನೀಗ ಬಂದಿದ್ದೀನಿ ಅಂದಮೇಲೆ ಆ ಮುಳುಗಿಸುವಂಥವ್ರ ಹಿಂದೆ ಯಾಕೆ ಹೋಗ್ತೀರಾ? ಏಕಿ ಮತ್ ಕೋ ಚೋಡ್ ಅನೇಕೋಂಕಿ ಪಾಸ್ ಧಕ್ಕಾ ಕ್ಯೂ ಖಾತೆ ಇರತ್ತೆ ಹೋ. ಒಬ್ಬ ತಂದೆಯ ಮತದಂತೆ ಬಿಟ್ಟು ಅಥವಾ ಒಬ್ಬ ತಂದೆಯ ಹೇಳ್ದ ಹಾಗೆ ನಡೆಯೋದನ್ನು ಬಿಟ್ಟು ಅನೇಕರ ಹತ್ರ ಪೆಟ್ಟು ತಿನ್ಲಿಕ್ಕೆ ಯಾಕೆ ಹೋಗ್ತೀರಾ ಕೇಳ್ತಾರೆ ಬಾಬಾ. ಕೈ ಬಚ್ಚೆ ಜ್ಞಾನ ಭೀ ಸುನ್ತೆ रहेंगे, फिर जाकर गंगा स्नान भी करेंगे, गुरुओं के पास भी जाएंगे. ಬಾಬಾ ಹೇಳ್ತಾರೆ, ಇನ್ನು ಕೆಲವು ಮಕ್ಕಳು ಹೆಂಗಿದ್ದಾರೆ ಅಂದರೆ ಈ ಕಡೆ ಜ್ಞಾನನೂ ಕೇಳ್ತಾ ಇರ್ತಾರೆ, ಇನ್ನೊಂದು ಕಡೆ ಹೋಗಿ ಗಂಗಾ ಸ್ನಾನನೂ ಮಾಡ್ತಾರೆ, ಗುರುಗಳ ಹತ್ರನೂ ಹೋಗ್ತಾ ಇರ್ತಾರೆ. बाप कहते, वह गंगा कोई पतित पावनी तो है ही नहीं, फिर भी तुम मनुष्यों की मत पर जाए स्नान आदि करेंगे तो बाप कहेंगे मुझ ऊंचते ऊंच बाप की मत पर में आपको भरोसा नहीं है.
ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ಗಂಗೆ ಅಂತೂ ಪತಿತ ಪಾವನಿ ಅಲ್ಲ, ಆದರೂ ಕೂಡ ಮನುಷ್ಯರ ಮತದಂಗೆ ನಡೆದು ಅಲ್ಲಿ ಹೋಗಿ ಗಂಗಾ ಸ್ನಾನ ಎಲ್ಲ ಮಾಡಿದರೆ ಬಾಬಾ ಹೇಳ್ತಾರೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದ ಮೇಲೆ ಭರವಸೆ ಇಲ್ಲ. ಏಕ್ ತರಫ್ ಹೇ ಈಶ್ವರಿಯ ಮತ್, ದೂಸರೆ ತರಫ್ ಹೇ ಅಸುರಿ ಮತ್. ಬಾಬಾ ಹೇಳ್ತಾರೆ ಒಂದು ಕಡೆ ಈಶ್ವರಿಯ ಮತ ಇದ್ದರೆ ಇನ್ನೊಂದು ಕಡೆ ಅಸುರಿ ಮತ ಇದೆ. ಉನ್ಕಾ ಹಾಲ್ ಕ್ಯಾ ಹೋಗಾ, ದೋನೋ ತರಫ್ ಪಾಂವ್ ರಖಾ ತೋ ಚೀರ್ ಪಡೆಂಗೆ. ಬಾಬಾ ಏನು ಹೇಳ್ತಾರೆ ಅಂದರೆ ಅವ್ರ ಕತಿ ಏನಾಗ್ಬೋದು, ಎರಡೂ ಕಡೆ ಕಾಲಿಟ್ಟರೆ ಸೀಳಿ ಹೋಗ್ತೀರಾ ಅಂತಾರೆ ಬಾಬಾ. ಬಾಪ್ ಮೇ ಬಿ ಪೂರಾ ನಿಶ್ಚಯ ನೈ ರಕ್ತೆ, ಕತೆ ಬಿ ಹೇ ಬಾಬಾ ಹಮ್ ಆಪ್ಕೆ ಹೇ. ಒಂದು ಕಡೆ ಬಾಬನ ಮೇಲೆ ಪೂರ್ಣ ನಿಶ್ಚಯ ಇಲ್ಲ, ಮತ್ತೆ ಹೇಳ್ತಾರೆ ಬಾಬಾ ನಾವು ನಿನ್ನವರಾಗಿದ್ದೀವಿ ಅಂತ. ಆಪ್ಕಿ ಶ್ರೀಮತ್ ಪರ ಹಮ್ ಶ್ರೇಷ್ಠ ಬನೆಂಗೆ, ನಿನ್ನ ಶ್ರೀಮತದಂತೆ ನಾವು ಶ್ರೇಷ್ಠ ಆಗ್ತೀವಿ ಅಂತ. ಹಮ್ಕೋ ಊಂಚತೆ ಊಂಚ ಬಾಪ್ಕಿ ಮತ್ ಪರ್ ಅಪ್ನೆ ಕದಮ್ ರಖನೆ ಹೇ. ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ನಾವು ನಮ್ಮ ಹೆಜ್ಜೆಯನ್ನು ಇಡಬೇಕಾಗಿದೆ. ಶಾಂತಿಧಾಮ್ ಸುಖಧಾಮ್ ಕಾ ಮಾಲಿಕ್ ತೋ ಬಾಪ್ ಹಿ ಬನಾಯಂಗೆ. ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ತಂದೆನೇ ಮಾಡ್ತಾರೆ. फिर बाप कहते हैं जिसके शरीर में मैंने प्रवेश किया उसने तो 12 गुरु किए, फिर भी तमो प्रधान ही बना है, फ़ायदा कुछ नहीं हुआ. ಬಾಬಾ ಹೇಳ್ತಾರೆ ಯಾರ ಶರೀರದಲ್ಲಿ ನಾನು ಪ್ರವೇಶ ಮಾಡಿದೆ ಅವರು 12 ಗುರು ಮಾಡ್ಕೊಂಡಿದ್ರು, ಆದರೂ ತಮೋಪ್ರಧಾನ ಆದರು, ಲಾಭ ಏನೂ ಆಗಲೇ ಇಲ್ಲ. ಬಾಪ್ ಮಿಲಾ ಹೈ ತೋ ಸಬ್ಕೋ ಛೋಡ್ ದಿಯಾ, ऊंचते ऊंच बाप मिला. बाप ने कहा हियर नो इविल, सी नो इविल, टॉक नो इविल, थिंक नो इविल. ಪರಂತು ಮನುಷ್ಯ ಬಿಲ್ಕುಲ್ ಪತಿ ತಮೋಪ್ರಧಾನ ಬುದ್ಧಿ. ಬಾಬಾ ಹೇಳ್ತಾರೆ ಯಾವಾಗ ತಂದೆ ಸಿಕ್ಕರು ಎಲ್ಲವನ್ನ ಬಿಟ್ಟರು, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕರು. ಅದಕ್ಕೆ ಬಾಬಾ ಹೇಳಿದರು ಕೆಟ್ಟದ್ದು ಕೇಳಬೇಡ, ನೋಡಬೇಡ, ಮಾತಾಡಬೇಡ, ವಿಚಾರನೂ ಮಾಡಬೇಡ ಅಂತ. ಆದರೆ ಮನುಷ್ಯರು ಇವತ್ತು ಬಿಲ್ಕುಲ್ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ಯಹಾ ಬಿ ಬಹುತ್ ಹೈ, ಶ್ರೀಮತ್ ಪರ್ ಚಲ್ ನೈ ಸಕ್ತೆ. ಇಲ್ಲೂ ಭಾಳ ಜನ ಇದ್ದಾರಂತಾರೆ ಬಾಬಾ. ಶ್ರೀಮತಂಗೆ ನಡಿಲಿಕ್ಕಾಗಲ್ಲ ಅವ್ರಿಗೆ, ತಾಕತ್ ನೈ ಹೈ. माया धक्का खिलाती रहती है क्योंकि रावण है दुश्मन, राम है मित्र. ಬಾಬಾ ಹೇಳ್ತಾರೆ ಶಕ್ತಿನೂ ಇಲ್ಲ ಅವ್ರ ಹತ್ರ, ಮಾಯೆ ಪೆಟ್ಟು ತಿನ್ನಿಸ್ತಾ ಇರ್ತದೆ. ಏಕೆಂದರೆ ರಾವಣ ಶತ್ರು, ರಾಮ ಮಿತ್ರ. ಕೊಯ್ ರಾಮ್ ಕತೆ ಕೊಯ್ ಶಿವ ಕತೆ, ಅಸುಲ್ ನಾಮ್ ಹೇ ಶಿವ ಬಾಬಾ. ಕೆಲವರು ರಾಮ ಅಂತ ಹೇಳಿದರೆ ಕೆಲವರು ಶಿವ ಅಂತ ಹೇಳ್ತಾರೆ. ಒರಿಜಿನಲ್ ಅವನ ಹೆಸರು ಶಿವ ಬಾಬಾ. ಮೈ ಪುನರ್ಜನ್ಮೆ ನೈ ಆತಾ ಹೂँ, ಮೇರಾ ಡ್ರಾಮಾ ಮೇ ನಾಮ್ ಶಿವ ಹಿ ರಕ್ಕಾ ಹುವಾ ಹೈ. ಬಾಬಾ ಹೇಳ್ತಾರೆ ನಾನು ಪುನರ್ಜನ್ಮದಲ್ಲಿ ಬರೋದಿಲ್ಲ, ನನಗೆ ಶಿವ ಅಂತಲೇ ನಾಟಕದಲ್ಲಿ ಹೆಸರಿಟ್ಟಿದ್ದಾರೆ. ಏಕ್ ಚೀಸ್ಗೆ 10 ನಾಮ್ ರಖನೆ ಸೆ ಮನುಷ್ಯ ಮುಂಜೆ ಹುಯೇ ಹೇ, ಜಿಸ್ಕೋ ಜೋ ಆಯಾ ನಾಮ್ ರಖ್ ದಿಯಾ. ಒಂದು ವಸ್ತುವಿಗೆ 10 ಹೆಸರಿಟ್ಟಿರೋದ್ರಿಂದ ಮನುಷ್ಯರಿಗೆ ಸ್ವಲ್ಪ ಕಷ್ಟ ಆಗಿಬಿಡ್ತು. ಏನು ಬಂತೋ ಆ ಹೆಸರಿಟ್ಟರು ಅಂತಾರೆ ಬಾಬಾ. ಅಸುಲ್ ಮೇರಾ ನಾಮ್ ಶಿವ ಹೇ, ಮೈ ಶರೀರ ಮೇ ಪ್ರವೇಶ ಕರ್ತಾ ಹೂँ. ಒರಿಜಿನಲಿ ನನ್ನ ಹೆಸರು ಶಿವ, ನಾನು ಈ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. ಮೈ ಕೊಯ್ ಕೃಷ್ಣ ಆದಿ ಮೇ ನೈ ಆತಾ ಹೂँ. ಬಾಬಾ ಹೇಳ್ತಾರೆ ನಾನು ಕೃಷ್ಣನ ಶರೀರದಲ್ಲಿ ಬರಲ್ಲ ಅಂತ. वह समझते हैं विष्णु तो सूक्ष्म तन में रहने वाला है, वास्तव में वह है युगल रूप प्रवृत्ति मार्ग. ಬಾಬಾ ಹೇಳ್ತಾರೆ ಆ್ಯಕ್ಚುಲಿ ವಿಷ್ಣು ಸೂಕ್ಷ್ಮ ತನದಲ್ಲಿರೋನು, ವಾಸ್ತವದಲ್ಲಿ ಒಂದು ಯುಗಲ್ ರೂಪ ಅಂದರೆ ಪ್ರವೃತ್ತಿ ಮಾರ್ಗ. ಬಾಕಿ 4 ಭುಜ कोई होती नहीं है, 4 ಭುಜ ಮಾನ ಪ್ರವೃತ್ತಿ ಮಾರ್ಗ, 2 ಭುಜ है ನಿವೃತ್ತಿ ಮಾರ್ಗ. ಬಾಬಾ ಹೇಳ್ತಾರೆ ಆ್ಯಕ್ಚುಲಿ 4 ಭುಜ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. 4 ಭುಜ ಅಂದ್ರೆ ಪ್ರವೃತ್ತಿ ಮಾರ್ಗ, 2 ಭುಜ ಅಂದರೆ ನಿವೃತ್ತಿ ಮಾರ್ಗ ಅಂತಾರೆ ಬಾಬಾ. ಬಾಪ್ನೆ ಪ್ರವೃತ್ತಿ ಮಾರ್ಗ ಕಾ ಧರ್ಮ ಸ್ಥಾಪನ ಕಿಯಾ ಹೈ, ಸನ್ಯಾಸಿ ನಿವೃತ್ತಿ ಮಾರ್ಗಕ್ಕೆ ಹೇ. ಬಾಬಾ ಪ್ರವೃತ್ತಿ ಮಾರ್ಗದ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸನ್ಯಾಸಿ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗ ವಾಲೆ ಹೋ फिर पावन से पतित बनते हैं, इसलिए सृष्टि को थमाने लिए सन्यासियों का पाठ है पवित्र बनने का. ಬಾಬಾ ಹೇಳ್ತಾರೆ ಪ್ರವೃತ್ತಿ ಮಾರ್ಗದವರಾದರು, ನಂತರ ಪಾವನದಿಂದ ಪತಿತರಾದರು. ಅದಕ್ಕೋಸ್ಕರ ಸೃಷ್ಟಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸನ್ಯಾಸಿಗಳ ಪಾತ್ರ ಬಂತು. ಏನು ಅಂದರೆ ಪವಿತ್ರ ಮಾಡುವಂಥದ್ದು, ಅಂದರೆ ಈ ಸೃಷ್ಟಿಯನ್ನು ಪವಿತ್ರ ಮಾಡಬೇಕಾಗಿತ್ತು. ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಇಳಿದ್ರು ಆವಾಗ ಈ ಸೃಷ್ಟಿ ಪವಿತ್ರ ಮಾಡಬೇಕಲ್ಲ, ಆವಾಗ ಸನ್ಯಾಸಿಗಳ ಪಾತ್ರ ಶುರುವಾಯಿತು. वह भी लाखों करोड़ों है, मेला जब लगता है तो बहुत आते हैं, वह खाना पकाते नहीं हैं, गृहस्थियों की पालना पर चलते हैं. ಬಾಬಾ ಹೇಳ್ತಾರೆ ಆ ಸನ್ಯಾಸಿಗಳು ಇವತ್ತು ಲಕ್ಷ ಕೋಟಿಗಟ್ಟಲೆ ಇದ್ದಾರೆ ಅಂತ. ಎಲ್ಲಾದರೂ ಮೇಳ ನಡೆದ್ರೆ ಭಾಳ ಜನ ಬರ್ತಾರೆ, ಕುಂಭಮೇಳ ಅಂತ ಮೇಳ ನಡೆದ್ರೆ ಭಾಳ ಜನ ಬರ್ತಾರೆ. ಅವರು ಅಡುಗೆ ಮಾಡಲ್ಲ, ಈ ಗೃಹಸ್ಥಿಗಳ ಪಾಲನೆಯಲ್ಲಿ ಬದುಕ್ತಾರೆ ಅವರು. कर्म संन्यास किया फिर भोजन कहाँ से खाए तो गृहस्थियों से खाते हैं. ಬಾಬಾ ಹೇಳ್ತಾರೆ ಅವರು ಏನು ಕರ್ಮ ಸನ್ಯಾಸ ಮಾಡಿರ್ತಾರಲ್ಲ, ಅದಕ್ಕೆ ಭೋಜನ ಎಲ್ಲಿಂದ ಬರಬೇಕು ಅವರಿಗೆ,
ಅದಕ್ಕೆ ಗೃಹಸ್ಥಿಗಳ ಅಡುಗೆ ಮಾಡಿರೋದನ್ನೇ ಊಟ ಮಾಡ್ತಾರೆ. गृहस्थी लोग समझते यह भी हमारा दान हुआ, यह भी पूजारी पति था, फिर अभी श्रीमत पर चल पावन बन रहा है. ಬಾಬಾ ಹೇಳ್ತಾರೆ ಈ ಗೃಹಸ್ಥಿಗಳು ಅಂದ್ಕೊಳ್ತಾರೆ ಇದು ನಮ್ಮದು ದಾನ ಆಯಿತು ಅಂತ. ಹೇಗೆ ಬ್ರಹ್ಮವನ್ನು ನೆನ್ಪು ಮಾಡ್ಕೊಳ್ತಾರೆ ಬಾಬಾ, ಇವನು ಪೂಜಾರಿ ಪತಿತ ಇದ್ದ ಅವನು ಈಗ ಶ್ರೀಮತದಂತೆ ನಡೆದು ಪಾವನ ಆಗ್ತಿದ್ದಾರೆ ಅಂತ. ಬಾಪ್ಸೆ ವರ್ಷ ಲೇನೆ ಕಾ ಪುರುಷಾರ್ಥ ಕರ್ ರಹೆ ಹೈ, ತಬ್ ಕಾತೆ ಫಾಲೋ ಫಾದರ್ ಕರೋ, ತಂದೆಯಿಂದ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ತಂದೆಯನ್ನು ಅನುಕರಣೆ ಮಾಡಿ. ಮಾಯಾ ಹರ್ ಬಾತ್ ಮೇ ಪಚಾಡ್ತಿ ಹೈ, ದೇಹಾಭಿಮಾನ ಸೇ ಹಿ ಮನುಷ್ಯ ಗಫಲತ್ ಕರ್ತೆ. ಮಾಯೆ ಪ್ರತಿ ಮಾತಿನಲ್ಲೂ ತೊಂದರೆ ಕೊಡ್ತದೆ. ದೇಹಾಭಿಮಾನದಿಂದಲೇ ಮನುಷ್ಯ ತಪ್ಪು ಮಾಡಲಿಕ್ಕೆ ಶುರು ಮಾಡ್ತಾನೆ. ಬಲ್ ಗರೀಬ್ ಹೋ ವಾ ಸಾವುಕಾರ ಹೋ, ಪರಂತು ದೇಹಾಭಿಮಾನ ಜಬ್ ಟೂಟೇನ, ಬಾಬಾ ಹೇಳ್ತಾರೆ ಅವ್ರು ಬಡವರೇ ಇರಲಿ ಅಥವಾ ಶ್ರೀಮಂತರೇ ಇರಲಿ ದೇಹಾಭಿಮಾನ ಬಿಡಬೇಕಲ್ಲ. देहाभिमान टूटना ही बड़ी मेहनत है. बाप कहते तुम अपने को आत्मा समझ देह से पार्ट बजाओ. ದೇಹಾಭಿಮಾನ ಬಿಡಿಸ್ಕೊಳ್ಳೋದೇ ದೊಡ್ಡ ಪರಿಶ್ರಮ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ದೇಹದಿಂದ ಪಾತ್ರ ಅಭಿನಯಿಸಿ. ತುಮ್ ದೇಹಾಭಿಮಾನ ಮೇ ಕ್ಯೂ ಆತೆ ಹೋ, ಡ್ರಾಮಾನುಸಾರ ದೇಹಾಭಿಮಾನ ಮೇ ಬಿ ಆನಾ ಹಿ ಹೈ. ಬಾಬಾ ಕೇಳ್ತಾರೆ ನೀವು ದೇಹಾಭಿಮಾನದಲ್ಲಿ ಯಾಕೆ ಬರ್ತೀರಾ, ಆದರೆ ನಾಟಕದ ಪ್ಲ್ಯಾನ್ ಅನುಸಾರ ದೇಹಾಭಿಮಾನದಲ್ಲಿ ಬರಲೇಬೇಕು. इस समय तो पक्के देह अभिमानी बन पड़े हैं. बाप कहते तुम तो आत्मा हो, ಈ ಸಮಯದಲ್ಲಿ ಪಕ್ಕಾ ದೇಹಾಭಿಮಾನಿಗಳಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಆತ್ಮ ಆಗಿದ್ದೀರಾ. ಆತ್ಮ ही सब कुछ करती है. आत्मा शरीर से अलग हो जाए फिर शरीर को काटो आवाज़ कुछ निकलेगा. ಬಾಬಾ ಹೇಳ್ತಾರೆ ಆತ್ಮನೇ ಎಲ್ಲನೂ ಮಾಡ್ತದೆ. ಈಗ ಆತ್ಮ ಶರೀರದಿಂದ ಬೇರೆ ಆಗಿಬಿಟ್ರೆ ನೀವು ಆತ್ಮ ಬಿಟ್ಟು ಅಂದರೆ ಆ ಶರೀರವನ್ನು ತುಂಡು ಮಾಡಿ ಏನಾದರೂ ಆವಾಜ್ ಬರುತ್ತಾ, ನಹಿ ಆತ್ಮ ಹಿ कहती है मेरे शरीर को दुख मत दो. ಅಂದರೆ ಆತ್ಮ ಇದ್ದಾಗ ಏನಾದರೂ ಕಟ್ ಮಾಡಿದರೆ ಅಂದರೆ ಶರೀರಕ್ಕೆ ತೊಂದರೆ ಕೊಟ್ಟರೆ ಆತ್ಮ ಹೇಳ್ತದೆ ನನ್ನ ಶರೀರಕ್ಕೆ ದುಃಖ ಕೊಡಬೇಡಿ ಅಂತ. ಆತ್ಮ ಅವಿನಾಶಿ ಹೇ ಶರೀರ ವಿನಾಶಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಆತ್ಮ ಅವಿನಾಶಿ ಶರೀರ ವಿನಾಶಿ. ಅಪ್ನೆ ಕೋ ಆತ್ಮ ಸಮಾಜ್ ಮುಜ್ ಬಾಪ್ ಕೋ ಯಾದ್ ಕರೋ, ದೇಹ ಅಭಿಮಾನ ಚೋಡು. ಬಾಬಾ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನು ನೆನ್ಪು ಮಾಡಿ ಅಂತ. ದೇಹಾಭಿಮಾನ ಬಿಟ್ಬಿಡಿ. तुम बच्चे जितना देही अभिमानी बनेंगे उतना तंदुरुस्त और निरोगी बनते जाएंगे. ಶಿವಬಾಬಾ ಇಲ್ಲಿ ಹೇಳ್ತಾರೆ ಮಕ್ಕಳು ನೀವೆಷ್ಟು ದೇಹಿ ಅಭಿಮಾನಿ ಆಗ್ತೀರೋ ಅಷ್ಟು ಆರೋಗ್ಯವಂತರಾಗ್ತೀರಾ, ನಿರೋಗಿಗಳಾಗ್ತೀರಾ. ಇಸ್ ಯೋಗ ಬಲ್ ಸೇ ತುಮ್ 21 ಜನ್ಮ ನಿರೋಗಿ ಬನೆಂಗೆ, ಜಿತ್ನಾ ಬನೆಂಗೆ ಉತ್ನಾ ಪದವಿ ಉಂಚ ಪದ ಮಿಲೇಗ. ಬಾಬಾ ಹೇಳ್ತಾರೆ ಎಷ್ಟು ಯೋಗ ಬಲ ಇರ್ತದಲ್ಲ ಅಷ್ಟು ನಿಮ್ಗೆ 21 ಜನ್ಮ ನೀವು ನಿರೋಗಿ ಆಗ್ತೀರಾ. ಎಷ್ಟು ಆಗ್ತೀರಾ ಅಷ್ಟು ಪದವಿನೂ ಕೂಡ ಶ್ರೇಷ್ಠ ಸಿಗ್ತದೆ. ಸಜಾओं से बचेंगे नहीं तो सजाएं बहुत खानी पड़े. ಬಾಬಾ ಏನು ಹೇಳ್ತಾರೆ ಅಂದರೆ ಯೋಗ ಬಲ ಇಲ್ಲ ಅಂದರೆ ಶಿಕ್ಷೆ ತಿನ್ನಬೇಕಾಗ್ತದೆ. ಯೋಗ ಬಲ ಇದ್ದರೆ ಶಿಕ್ಷೆಯಿಂದ ನೀವು ಬಚಾವ್ ಆಗ್ತೀರಾ, ಇಲ್ಲ ಅಂದರೆ ಭಾಳ ಶಿಕ್ಷೆ ತಿನ್ನಬೇಕಾಗ್ತದೆ. तो कितना देही अभिमानी बनना है, कईयों की तकदीर में यह ज्ञान है ही नहीं. ಬಾಬಾ ಹೇಳ್ತಾರೆ ಎಷ್ಟು ದೇಹಿ ಅಭಿಮಾನಿ ನೀವು ಆಗಬೇಕು ಅಂದರೆ ಕೆಲವ್ರ ಅದೃಷ್ಟದಲ್ಲಿ ಜ್ಞಾನನೇ ಇಲ್ಲ ಅಂತಾರೆ ಬಾಬಾ. जब तक तुम्हारे कुल में न आए अर्थात ब्रह्मा मुख वंशावली न बने तो ब्राह्मण बनने बिगर देवता कैसे बनेंगे. ಬಾಬಾ ಹೇಳ್ತಾರೆ ಎಲ್ಲಿವರೆಗೂ ಅವ್ರು ನಿಮ್ಮ ಕುಲದವ್ರು ಆಗೋದಿಲ್ವೋ ಅಂದರೆ ಬ್ರಹ್ಮ ಮುಖವಂಶಾವಳಿ ಆಗೋದಿಲ್ವೋ, ಬ್ರಾಹ್ಮಣ ಆಗದೆ ದೇವತೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತಾರೆ ಬಾಬಾ. ಬಲ್ ಆತೆ ಬಹುತ್ ಹೇ, ಬಾಬಾ ಬಾಬಾ ಲಿಖತೆ ಅಥವಾ ಕಹತೆ ಭಿ ಹೇ ಪರಂತು ಸಿರ್ಫ್ ಕಹನೆ ಮಾತು. ಬಾಬಾ ಹೇಳ್ತಾರೆ ಇಲ್ಲಿ ಭಾಳ ಜನನೂ ಬರ್ತಾರೆ, ಬಾಬಾ ಬಾಬಾ ಅಂತಲೂ ಬರೀತಾರೆ, ಆದರೆ ಹೇಳ್ತಾರೆ, ಆದರೆ ಕೇವಲ ಹೇಳಲಿಕ್ಕಷ್ಟೇ. ಏಕ್ ದೋಕು ಚಿಟ್ಟಿ ಲಿಖಿ ಫಿರ್ ಗುಮ್, ವಹ ಭಿ ಸತ್ಯುಗ್ ಮೇ ಆಯಂಗೆ ಪರಂತು ಪ್ರಜಾ ಮೇ. ಒಬ್ರಿನೊಬ್ಬರು ಲೆಟ್ರು ಬರೀತಾರೆ ಆದರೆ ಮಾಯ ಆಗಿಬಿಡ್ತಾರೆ. ಬರ್ತಾರೆ ಸತ್ಯುಗದಲ್ಲಿ ಆದರೆ ಪ್ರಜೆಗಳಾಗಿ. ಪ್ರಜಾ ತೋ ಬಹುತ್ ಬಂತಿ ಹೇನ, ಆಗೆ ಚಲ್ ಜಬ್ ಬಹುತ್ ದುಃಖ ಹೋಗಾ ತೋ ಬಹುತ್ ಭಾಗೇಂಗೆ. ಬಾಬಾ ಹೇಳ್ತಾರೆ ಪ್ರಜೆಗಳು ಭಾಳ ಜನ ಆಗ್ತಾರೆ, ಮುಂದೆ ದುಃಖ ಹೆಚ್ಚಾದಾಗ ಇಲ್ಲಿ ಭಾಳ ಜನ ಓಡಿ ಬರ್ತಾರೆ ಅಂತಾರೆ ಬಾಬಾ. आवाज़ होगा भगवान आया है, तुम्हारे भी बहुत सेंटर्स खुल जाएंगे. ಬಾಬಾ ಹೇಳ್ತಾರೆ ಎಲ್ಲ ಕಡೆ ಆವಾಜ್ ಹರಡುತ್ತದೆ ಭಗವಂತ ಬಂದಿದ್ದಾರೆ ಅಂತ. ನಿಮ್ಮದು ಕೂಡ ಭಾಳ ಸೆಂಟರ್ ತೆರೀತದೆ. ತುಮ್ ಬಚ್ಚೋಂ ಕಿ ಕಮಿ ಹೇ, ದೇಹಿ ಅಭಿಮಾನಿ ಬಂತೆ ನೈ ಹೋ. ನೀವು ಮಕ್ಕಳಲ್ಲಿ ಇನ್ನೂ ಕೂಡ ದುರ್ಬಲತೆಗಳಿವೆ ಅಥವಾ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ ಅಂತಾರೆ ಬಾಬಾ. ದೇಹಿ ಅಭಿಮಾನಿ ಆಗೋದೇ ಇಲ್ಲ. ಅಜುನ್ ಬಹುತ್ ದೇಹಾಭಿಮಾನ ಹೇ, अंत में कुछ भी देहाभिमान होगा तो पद भी ಕಮ್ ಹೋ ಜಾಯೇಗ. ಬಾಬಾ ಹೇಳ್ತಾರೆ ಇನ್ನೂ ಭಾಳ ದೇಹಾಭಿಮಾನ ಇದೆ ನಿಮ್ಮ ಹತ್ರ, ಅಂತ್ಯದಲ್ಲಿ ಏನಾದರೂ ನಿಮಗೆ ದೇಹಾಭಿಮಾನ ಇದ್ದರೆ ಪದವಿನೂ ಕಡಿಮೆ ಆಗಿಬಿಡ್ತದೆ.
फिर आकर दास दासियाँ बनेंगे। दास दासियाँ भी ನಂಬರ್ವಾರು ढेर होती है। ಆಮೇಲೆ ಬಂದು दास दासिಯರಾಗ್ತಾರೆ। दास दासिಯರು ಕೂಡ ನಂಬರ್ವಾರು ಭಾಳ ಜನ ಇರ್ತಾರೆ। राजाओं को दासियाँ दहेज में मिलती है, ಸಾಹುಕಾರೋं को नहीं मिलती। ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಮದುವೆ ಆದಾಗ ವರದಕ್ಷಿಣೆಯ ರೂಪದಲ್ಲಿ ದಾಸಿಯರನ್ನು ಕೊಡ್ತಾರೆ ಸತ್ಯುಗದಲ್ಲಿ, ಸಾಹುಕಾರಿಗೆ ಸಿಗೋದಿಲ್ಲ। बच्चों ने देखा है राधे कितनी दासियाँ दहेज में ले आती है, आगे चल तुमको बहुत साक्षात्कार होंगे। ಇಲ್ಲಿ ಬಾಬಾ ಒಂದು ಮಾತು ಹೇಳ್ತಾರೆ, ಮಕ್ಕಳು ನೋಡಿದ್ದಾರೆ ರಾಧೆ ಮದುವೆಯಾಗಿ ಬರುವಾಗ ಎಷ್ಟು ಜನ ದಾಸಿಯರು ಅವಳ ಜೊತೆಗೆ ಬರ್ತಾರೆ, ಅಂದರೆ ಅಲ್ಲಿ ವರದಕ್ಷಿಣೆಯ ರೂಪದಲ್ಲಿ ದಾಸಿಯರು ಸಿಗ್ತಾರೆ। ಬಾಬಾ ಹೇಳ್ತಿದ್ದಾರೆ ಮುಂದೆ ಹೋದಾಗೆ ನಿಮಗೆ ಎಲ್ಲನೂ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ। ಹಲ್ಕಿ ದಾಸಿ ಬನ್ನೆ ಸೇ ತೋ ಸಾಹುಕಾರ ಪ್ರಜಾ ಬನ್ನ ಅಚ್ಚ, ಒಂದು ಸಾಧಾರಣ ದಾಸಿ ಆಗೋಕ್ಕಿಂತ ಬಾಬಾ ಹೇಳ್ತಿದ್ದಾರೆ ಸಾಹುಕಾರ ಪ್ರಜೆ ಆಗೋದು ಎಷ್ಟೋ ಉತ್ತಮ। ದಾಸಿ ಅಕ್ಷರ ಖರಾಬ್ ಹೈ, ಪ್ರಜಾ ಮೇ ಸಾಹುಕಾರ ಬನ್ನ ಫಿರ್ ಭಿ ಅಚ್ಚ ಹೈ। ದಾಸಿ ಅನ್ನೋ ಅಕ್ಷರ ಭಾಳ ಕೆಟ್ಟದ್ದು ಅಂತಾರೆ ಬಾಬಾ, ಪ್ರಜೆಗಳಲ್ಲಿ ಸಾಹುಕಾರ ಆಗೋದು ಒಂದು ಸ್ವಲ್ಪ ಒಳ್ಳೆಯದೇ। ಬಾಪ್ಕಾ ಬನ್ನೆ ಸೇ ಮಾಯಾ ಅವ್ರಿ ಅಚ್ಚಿ ಖಾತ್ರಿ ಕರ್ತಿ ಹೈ, ಇಲ್ಲಿ ಬಾಬನ ಮಗು ಆದಮೇಲೆ ಮಾಯೆ ಸ್ವಲ್ಪ ಚೆನ್ನಾಗಿ ಖಾತ್ರಿ ಮಾಡ್ತದೆ, ಅಂದರೆ ಕಾಳಜಿ ಮಾಡ್ತದೆ। ರುಸ್ತುಮ್ ಸೇ ರುಸ್ತುಮ್ ಹೋಕರ್ ಲಡ್ತಿ ಹೈ, ದೇಹಾಭಿಮಾನ ಆ ಜಾತಾ ಹೈ। ಬಾಬಾ ಹೇಳ್ತಾರೆ ನಾವು ಫೈಲ್ವಾನರಾದರೆ ಮಾಯನೂ ಕೂಡ ಫೈಲ್ವಾನ್ ಆಗಿ ನಮ್ಮ ಜೊತೆಗೆ ಯುದ್ಧ ಮಾಡ್ತದೆ, ದೇಹಾಭಿಮಾನ ಬಂದುಬಿಡ್ತದೆ। ಶಿವಬಾಬಾ ಸೇ ಭಿ ಮೂಹ ಫೇರ್ ಲೇತೆ ಹೈ, ಬಾಬಾಕ್ಕೋ ಯಾದ್ ಕರ್ನಾಯಿ ಚೋಡ್ ದೇತೆ। ಕೆಲವರು ಶಿವಬಾಬನಿಂದಲೇ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ, ಶಿವಬಾಬನ ನೆನ್ಪು ಮಾಡೋದೇ ಮರ್ತು ಬಿಡ್ತಾರೆ। ಅರೆ खाने की फुर्सत है और ऐसा बाबा जो विश्व का मालिक बनाते हैं उनको याद करने की फुर्सत नहीं। ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಅರೆ ಊಟ ಮಾಡ್ಲಿಕ್ಕೆ ಪುರ್ಸೊತ್ತಿದೆ ನಿಮಗೆ, ಇಂತಹ ಬಾಬಾ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಅವ್ರು ನೆನ್ಪು ಮಾಡ್ಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ವಾ? ಅಚ್ಚೆ ಅಚ್ಚೆ ಬಚ್ಚೆ ಶಿವಬಾಬಕ್ಕೋ ಬೋಲ್ ದೇಹಾಭಿಮಾನ ಮೇ ಆ ಜಾತೆ, ಒಳ್ಳೊಳ್ಳೆ ಮಕ್ಕಳು ಶಿವಬಾಬನ ಮರೆತು ದೇಹಾಭಿಮಾನದಲ್ಲಿ ಬಂದುಬಿಡ್ತಾರೆ। नहीं तो ऐसा बाप जो जिया दान देते हैं उनको याद करके पत्र तो लिखे, ಇಲ್ಲಾಂದರೆ ಯಾವ ತಂದೆ ಜೀವದಾನ ಮಾಡುವಂಥವ್ರು ಅಂಥವ್ರಿಗೊಂದು ಪತ್ರ ಆದರೂ ಬರಿಬೇಕಲ್ವಾ। ಪರಂತು ಯಹ ಬಾತ್ ಮತ್ ಪೋಚು, ಮಾಯಾ ಏಕದಮ್ ನಾಕ್ ಸೆ ಪಕಡ್ ಉಡಾ ದೇತಿ ಹೈ, ಆದರೆ ಈ ಮಾತೆ ಕೇಳಬೇಡ್ರಿ ಅಂತಾರೆ ಬಾಪ್, ಮಾಯಾ ಏಕದಮ್ ಮೂಗು ಹಿಡ್ಕೊಂಡು ಹಾರಿಸ್ಬಿಡ್ತದೆ। ಕದಮ್ ಕದಮ್ ಶ್ರೀಮತ್ ಪರ್ ಚಲೆ ತೋ ಕದಮ್ ಕದಮ್ ಪದ್ಮ ಹೈ, ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂಗೆ ನಡೆದ್ರೆ ಪ್ರತಿ ಹೆಜ್ಜೆಯಲ್ಲಿಯೂ ಪದ್ಮ ಇದೆ। ತುಮ್ ಅನ್ಗಿನ ಧನವಾನ್ ಬಂತೆ ಹೋ ವಹ ಗಿಂತಿ ಹೋತಿ ನಹಿ, ಶಿವಬಾಬಾ ಹೇಳ್ತಾರೆ ಅಲ್ಲಿ ಲೆಕ್ಕ ಇಲ್ಲದಷ್ಟು ಸಂಪತ್ತಿರ್ತದೆ, ನೀವು ಸಂಪತ್ತಿವಾನ್ ಆಗ್ತೀರಾ, ಅಲ್ಲಿ ಲೆಕ್ಕನೇ ಮಾಡಲ್ಲ ಸಂಪತ್ತನ್ನು। ಧನ ದೌಲತ್ ಖೇತಿ ಬಾಡಿ ಸಬ್ ಮಿಲ್ತಾ ಹೈ, ವಹ ತಾಂಬಾ ಲೋಹ ಪೀತಲಾದಿ ಹೋತಾ ನಹಿ। ಶಿವಬಾಬಾ ಹೇಳ್ತಾರೆ ಅಲ್ಲಿ ಧನ ಸಂಪತ್ತು ಮತ್ತು ಹೊಲ ಗದ್ದೆಗಳೆಲ್ಲ ಭಾಳಷ್ಟು ಇರ್ತದೆ ಅಂತಾರೆ ಬಾಬಾ, ಅಲ್ಲಿ ತಾಮ್ರ ಇರಲ್ಲ, ಕಬ್ಬಿಣ ಇರಲ್ಲ, ಬಾಬಾ ಹೇಳ್ತಿದ್ರೆ ಹಿತ್ತಾಳೆ ಇರಲ್ಲ, ಇವ್ದು ಯಾವುದೂ ಅಲ್ಲಿ ಇರಲ್ಲ। ಸೋನೆ ಕೆ ಹಿ ಸಿಕ್ಕೆ ಹೋತೆ ಹೈ, ಮಕಾನ್ ಹಿ ಸೋನೆ ಕಾ ಬನಾತೆ ತೋ ಕ್ಯಾ ನಹಿ ಹೋಗಾ। ಬಾಬಾ ಹೇಳ್ತಾರೆ ಚಿನ್ನದ್ದೇ ಸಿಕ್ಕ ಇರ್ತದೆ ಅಲ್ಲಿ, ಮನೆಯೇ ಚಿನ್ನದ ಮಾಡ್ತಿರ್ತಾರೆ ಅಂದಮೇಲೆ ಇನ್ನೇನಿರಲ್ಲ ಹೇಳಿ। ಯಾ ತೋ ಹೈ ಹಿ ಭ್ರಷ್ಟಾಚಾರಿ ರಾಜ್ ಯಥಾ ರಾಜಾ ರಾಣಿ ತಥಾ ಪ್ರಜಾ, ಸತ್ಯುಗ್ ಮೇ ಯಥಾ ರಾಜಾ ರಾಣಿ ತಥಾ ಪ್ರಜಾ ಸಬ್ ಭ್ರಷ್ಟಾಚಾರಿ ಹೋತೆ। ಬಾಬಾ ಹೇಳ್ತಾರೆ ಇಲ್ಲಿ ಭ್ರಷ್ಟಾಚಾರಿ ರಾಜ್ಯ, ರಾಜಾರಾಣಿ ಹೆಂಗಿರ್ತಾರೋ ಇಲ್ಲಿ ಪ್ರಜೆಗಳು ಹಾಗೇ ಇದ್ದಾರೆ। ಸತ್ಯುಗದಲ್ಲಿ ರಾಜಾರಾಣಿ ಹೆಂಗಿರ್ತಾರೋ ಎಲ್ಲರೂ ಶ್ರೇಷ್ಠಾಚಾರಿಗಳೇ ಇರ್ತಾರೆ ಇಲ್ಲಿ ಪ್ರಜೆಗಳು ಕೂಡ। ಪರಂತು ಮನುಷ್ಯಂಕಿ ಬುದ್ಧಿ ಮೇ ಬೈಠ್ತಾ ತೋಡಿ ಹೇ ತಮೋ ಪ್ರಧಾನ್ ಹೇ, ಆದರೆ ಏನು ಮಾಡೋದು ಮನುಷ್ಯರ ಬುದ್ಧಿಯಲ್ಲಿ ಕೂತ್ಕೊಳ್ತದೇನು, ಎಲ್ಲರೂ ತಮೋ ಪ್ರಧಾನ್। ಬಾಪ್ ಸಮझाते हैं तुम भी ऐसे ही थे यह भी ऐसा था, ಬಾಬಾ ತಿಳಿಸ್ಕೊಡ್ತಾರೆ ನೀವು ಕೂಡ ಹಾಗೆ ಇದ್ರಿ ಇವರು ಹಾಗೆ ಇದ್ದರು। ಅಬ್ ಮೈ ಆಕರ್ ದೇವತಾ ಬನಾತಾ ಹೂँ ತೋ ಭಿ ಬಂತೇನೆ, ನಾನೀಗ ಬಂದು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡ್ತೀನಿ ಅಂದ್ರೂ ಆಗಲ್ಲ। ಆಪಸ್ ಮೇ ಲಡ್ತೆ ಜಗಡ್ತೆ ರಹತೆ ಮೈ ಬಹುತ್ ಅಚ್ಚಾ ಹೂँ ಐಸಾ ಹೂँ, ಬಾಬಾ ಹೇಳ್ತಾರೆ ಒಬ್ರಿಗೊಬ್ರು ಜಗಳಾಡ್ತಿರ್ತಾರೆ, ನಾನು ಭಾಳ ಒಳ್ಳೆಯವನಿದ್ದೀನಿ, ನಾನು ಹಿಂಗಿದ್ದೀನಿ ಹಾಗಿದ್ದೀನಿ ಅಂತ। ಯ ಕೊಯ್ ಸಮಸ್ತೆ ತೋಡಿ ಕಿ ಹಮ್ ದೋಜಕ್ ಮೇ ಪಡೆ ಹೇ ಹಮ್ ರೌರವ್ ನರಕ್ ಮೇ ಪಡೆ ಹೇ, ಆದರೆ ಕೆಲವು ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ ನಾವು ನರಕದಲ್ಲಿ ಬಿದ್ದಿದ್ದೀವಿ। ಬಾಬಾ ಹೇಳ್ತಾರೆ ಇದು ರೌರವ ನರಕ, ನಾವಲ್ಲಿದ್ದೀವಿ ಅಂತ। ಯಬಿ ತುಂಬ ಬಚ್ಚೆ ಜಾನ್ತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ, ಇದು ಕೂಡ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ನಂಬರ್ವಾರ್ ಪುರುಷಾರ್ಥ ಅನುಸಾರ। ಮನುಷ್ಯ ಬಿಲ್ಕುಲ್ ನರಕ ಮೇ ಪಡೆ ಹೇ ರಾತ್ ದಿನ ಚಿಂತಾओं में पड़े रहते हैं, ಮನುಷ್ಯರಿವತ್ತು ಬಿಲ್ಕುಲ್ ನರಕದಲ್ಲಿ ಬಿದ್ದಿದ್ದಾರೆ, ಹಗಲು ರಾತ್ರಿ ಚಿಂತೆಯಲ್ಲೇ ಇರ್ತಾರೆ। ज्ञान मार्ग में जो आप सामान बनाने की सेवा नहीं कर सकते हैं, तेरे मेरे की चिंताओं में रहते हैं, वह बीमार रोगी है। ಶಿವಬಾಬಾ ಹೇಳ್ತಾರೆ ಜ್ಞಾನ ಮಾರ್ಗದಲ್ಲಿ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡೋದೇ ಇಲ್ಲ,
ಮತ್ತು ನಂದು ನಿಂದು ಎನ್ನುವ ಚಿಂತೆಗಳಲ್ಲೇ ಇರ್ತಾರೆ, ಅವರು ದೊಡ್ಡ ರೋಗಿಗಳು ಅಂತಾರೆ ಬಾಬಾ. ಬಾಪ್ ಕಿ ಸಿವಾ ಅವ್ರು ಕಿಸಿಕೋ ಯಾದ್ ಕಿಯಾ ತೋ ವ್ಯಭಿಚಾರಿ ಹುಯೇನಾ. ಬಾಬಾ ಒಂದು ಮಾತು ಹೇಳ್ತಾರೆ, ಬಾಬನ್ ಬಿಟ್ಟು ನೀವು ಯಾವುದಾದ್ರೂ ದೇಹದಾರಿಗಳನ್ನು ನೆನಪು ಮಾಡಿದರೆ ಅದು ವ್ಯಭಿಚಾರ ಆಯಿತು. ಬಾಪ್ ಕಹತೆ ಹೇ ಅವ್ರ ಕೋಯಿ ಕಿ ಮತ್ ಸುನೋ ಮೇರೆ ಸೇ ಸುನೋ. ಬಾಬಾ ಹೇಳ್ತಾರೆ, ಇನ್ನು ಯಾರ ಮಾತು ಕೇಳಬೇಡಿ, ಯಾರ ಮತದಂಗೂ ನಡಿಬೇಡಿ, ನಾ ಹೇಳಿದ್ದನ್ನೇ ಕೇಳಿ. ಮುझे याद करो, देवताओं को याद करे तो भी बेहतर है, मनुष्य को याद करने से कोई फ़ायदा नहीं. ಬಾಬಾ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ನನ್ನೇ ನೆನ್ಪು ಮಾಡಿ. ಆದರೂ ದೇವತೆಗಳನ್ನು ನೆನ್ಪು ಮಾಡೋದು ಒಂದು ರೀತಿ ಒಳ್ಳೆಯದೇ, ಮನುಷ್ಯರನ್ನ ನೆನ್ಪು ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅಂತಾರೆ ಬಾಬಾ. यहाँ तो बाप कहते हैं तुम सिर भी क्यों झुकाते हो, तुम इस बाप के पास भी जब आते हो तो शिव बाबा को याद करके आओ. ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ತಲೆ ಯಾಕೆ ಬಾಗ್ತೀರಾ, ನೀವು ಇಲ್ಲಿ ಬರುವಾಗ ಇಲ್ಲಿ ಶಿವಬಾಬನನ್ನು ನೆನ್ಪು ಮಾಡಿಕೊಂಡೇ ಬನ್ನಿ ಅಂತಾರೆ ಬಾಬಾ. ಶಿವಬಾಬಕ್ಕೋ ಯಾದ ನೈ ಕರ್ತೆ ಹೋ ತೋ ಗೋಯಾ ಪಾಪ ಕರ್ತೆ ಹೋ. ಶಿವಬಾಬಾ ನೆನ್ಪು ಮಾಡ್ತಿಲ್ಲ ಅಂದರೆ ಇನ್ನೊಂದು ಪಾಪ ಮಾಡ್ತೀರಾ ಅಂತ ಅರ್ಥ. ಬಾಬಾ ಕಹತೆ ಪಹಲೆ ತೋ ಪವಿತ್ರ ಬನ್ನೆ ಕಿ ಪ್ರತಿಜ್ಞಾ ಕರು, ಶಿವಬಾಬಕ್ಕೋ ಯಾದ್ ಕರು. ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ, ಫಸ್ಟು ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ, ತಂದೆಯನ್ನು ನೆನ್ಪು ಮಾಡಿ. ಬಹುತ್ ಪರೇಜ್ ಹೇ, ಬಹುತ್ ಮುಷ್ಕಿಲ್ ಕೊಯ್ ಸಮಸ್ತೆ, ಭಾಳಷ್ಟು ಪತ್ತೆ ಇದೆ ಇಲ್ಲಿ ಅಂತಾರೆ ಬಾಬಾ. ಭಾಳ ಕಷ್ಟ ನಾನು ಹೇಳೋದು ತಿಳ್ಕೊಳ್ಳೋದು. ಇತ್ನಿ ಬುದ್ಧಿ ನೈ ಹೇ, ಬಾಪ್ ಸೆ ಕೈಸೆ ಚಲ್ನಾ ಹೇ, ಇಸೆ ತೋ ಬಡಿ ಮೆಹನತ್ ಚಾಯ್. ಅಷ್ಟು ಬುದ್ಧಿ ಇಲ್ಲ ಅಂತಾರೆ ಬಾಬಾ. ಬಾಬನ ಜೊತೆ ಹೇಗಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಭಾಳ ಸೂಕ್ಷ್ಮ ಮಾತು, ಕಷ್ಟ ಇದೆ, ಪರಿಶ್ರಮ ಇದೆ. ಮಾಲಾ ಕಾ ದಾನಾ ಬನ್ನ ಕೊಯ್ ಮಾಸಿಕ ಘರ್ ತೋಡಿ ಹೇ, ಮುಖ್ಯ ಹೇ ಬಾಪ್ ಕೋ ಯಾದ್ ಕರ್ನ. ಮಾಲೆಯ ಮಣಿಯಾಗೋದೇನು ಚಿಕ್ಕಮ್ಮನ ಮನೇನ ಅಂತಾರೆ ಬಾಬಾ. ಮುಖ್ಯ ಅಂದರೆ ತಂದೆ ನೆನ್ಪು ಮಾಡೋದು. ತುಮ್ ಬಾಪ್ ಕೋ ಯಾದ್ ನೈ ಕರ್ ಸಕ್ತೆ ಹೋ, ಬಾಪ್ ಕಿ ಸರ್ವಿಸ್ ಬಾಪ್ ಕಿ ಯಾದ್ ಕಿತನಿ ಚಾಯ್. ನೀವು ತಂದೆಯನ್ನು ನೆನ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂದೆಯ ಸೇವೆ, ತಂದೆ ನೆನಪು ಎಷ್ಟು ಮಾಡಬೇಕು ಅಂತಾರೆ ಬಾಬಾ. बाबा रोज़ कहते पोता मिल निकालो, जिन बच्चों को अपना कल्याण करने का ख्याल रखते हैं वह हर प्रकार से पूरी परहेज करते रहेंगे. ಬಾಬಾ ಹೇಳ್ತಾರೆ, ಯಾವ ಮಕ್ಕಳಿಗೆ ತಮ್ಮ ಕಲ್ಯಾಣ ಮಾಡ್ಕೊಳ್ಬೇಕು ಅಂತ ವಿಚಾರ ಇರ್ತದಲ್ಲ, ಅವರು ಪ್ರತಿ ಪ್ರಕಾರದಿಂದ ಪೂರ್ಣ ರೂಪದಲ್ಲಿ ವೃತ ಮಾಡ್ತಾರೆ, ಅಂದರೆ ಪತ್ತೆ ಮಾಡ್ತಾ ಇರ್ತಾರೆ. ಉನ್ಕಾ ಖಾನ್ ಪಾನ್ ಬಡ ಸಾತ್ವಿಕ್ ಹೋಗ, ಅವ್ರ ಊಟ ಪಾನೀಯ ಎಲ್ಲ ಭಾಳ ಸಾತ್ವಿಕ್ ಇರ್ತದೆ. ಬಾಬಾ ಬಚ್ಚೋं के कल्याण के लिए कितना समझाते, सब प्रकार की परहेज चाहिए. ಬಾಬಾ ಮಕ್ಕಳ ಕಲ್ಯಾಣಕ್ಕೋಸ್ಕರ ಎಷ್ಟೆಲ್ಲ ಹೇಳ್ತಾರೆ ಅಂದರೆ, ಎಲ್ಲ ಪ್ರಕಾರದ ಬಾಬಾ ಹೇಳ್ತಾರೆ ಪತ್ತೆ ಇರಬೇಕು. ಜಾಂಚ್ ಕರ್ನಿ ಚಾಯ್, ಹಮಾರ ಖಾನ್ ಪಾನ್ ಐಸಾ ತೋ ನೈ ಹೈ, ಲೋಭಿ ತೋ ನೈ ಹೈ. ನಮ್ಮನ್ನು ನಾವೇ ನೋಡ್ಕೊಳ್ಬೇಕು, ನಮ್ಮ ಊಟ ಪಾನೀಯ ಈ ಥರ ಏನಾದರೂ ಇಲ್ವಾ, ಲೋಭಿಗಳಿಲ್ವಾ, ಅಂದರೆ ಲೋಭದಲ್ಲಿ ಬಂದು ಏನು ಬೇಕು ಅದನ್ನು ತಿನ್ನಲ್ವಾ. ಜಬ್ ತಕ್ ಕರ್ಮಾತೀತ ಅವಸ್ಥಾ ನೈ ಹುಯಿ ಹೈ ತೋ ಮಾಯಾ ಉಲ್ಟಾ ಸುಲ್ಟಾ ಕಾಮ್ ಕರಾತಿ ರೈ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಕರ್ಮಾತೀತ ಅವಸ್ಥೆ ಬಂದಿರೋದಿಲ್ವೋ ಅಲ್ಲಿವರೆಗೆ ಮಾಯಾ ಉಲ್ಟಾ ಪಲ್ಟಾ ಕೆಲಸ ಮಾಡಿಸ್ತಾ ಇರ್ತದೆ. ಉಸ್ಮೆ ಟೈಮ್ ಪಡಾ ಹೇ, ಫಿರ್ ಮಾಲೂಮ್ ಪಡೇಗಾ ಅಬ್ ತೋ ವಿನಾಶ್ ಸಾಮ್ನೆ ಹೇ. ಅದಕ್ಕೆ ಸಮಯ ಹಿಡಿತದೆ, ನಂತರ ಗೊತ್ತಾಗ್ತದೆ ಈಗಂತೂ ವಿನಾಶ ಎದುರುಗಡೆನೇ ಇದೆ. ಆಗ ಫೈಲ್ ಗೈ ಹೇ, ತುಮ್ ದೇಖೇಂಗೆ ಕೈಸೆ ಬಾಂಬ್ಸ್ ಗಿರ್ತೆ ಹೇ. ಬೆಂಕಿ ಹತ್ತಿಬಿಟ್ಟಿದೆ ಸುತ್ತಲೂ ಅಂತಾರೆ ಬಾಬಾ. ನೀವೇ ನೋಡ್ತೀರಾ ಬಾಂಬ್ಸ್ಗಳೆಲ್ಲ ಹೆಂಗೆ ಹಾಕ್ತಾರೆ ಅಂತ. ಭಾರತ್ ಮೇ ತೋ ರಕ್ತ ಕಿ ನದಿಯಾ ಬಹನಿ ಹೇ, ವಾ ಬಾಂಬ್ ಸೆ ಏಕ್ ದೋ ಕೋ ಖತಮ್ ಕರ್ ದೇತೆ. ಬಾಬಾ ಒಂದು ಮಾತು ಹೇಳ್ತಾರೆ, ಭಾರತದಲ್ಲಿ ರಕ್ತದ ನದಿ ಹರಿದ್ರೆ ಈ ವಿದೇಶಿಗಳಲ್ಲೇ ಅಲ್ಲೆಲ್ಲ ಒಬ್ರಿಗಿನ್ನೊಬ್ರು ಬಾಂಬ್ಸ್ ಹಾಕ್ತಾರೆ. ಅಲ್ಲೆಲ್ಲ ನ್ಯಾಚುರಲ್ ಕ್ಯಾಲಾಮಿಟೀಸ್ ಹೋಗಿ ಮುಸೀಬತ್ ಸಬ್ಸೆ ಜಾಸ್ತಿ ಭಾರತ ಪರ್ ಹೇ. ಬಾಬಾ ಹೇಳ್ತಾರೆ, ಪ್ರಾಕೃತಿಕ ವಿಕೋಪ ಆಗ್ತದೆ, ಕಷ್ಟ ಅಂತಂದರೆ ಎಲ್ಲಕ್ಕಿಂತ ಜಾಸ್ತಿ ಭಾರತದಲ್ಲಿ ಅಂತಾರೆ ಬಾಬಾ. ಅಪ್ನೇ ಊಪರ್ ಬಹುತ್ ನಜರ್ ರಖನಿ ಹೇ, ಹಮ್ ಕ್ಯಾ ಸರ್ವಿಸ್ ಕರ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ನೀವು ದೃಷ್ಟಿ ಇಟ್ಕೊಳ್ಳಿ, ನಾವು ಏನು ಸೇವಾ ಮಾಡ್ತೀವಿ ಅಂತ. ಕಿತನೋಂಕು ಆಪ್ ಸಮಾನ್ ನರ್ಸೆ ನಾರಾಯಣ ಬನಾತೆ. ಎಷ್ಟು ಜನರನ್ನ ನಾವು ನಮ್ಮ ಸಮಾನ ನರನಿಂದ ನಾರಾಯಣ ಮಾಡ್ತೇವೆ. कोई भक्ति में बहुत फंसे हुए हैं तो समझते ये बच्चियाँ क्या पढ़ाएंगे. ಕೆಲವರು ಭಕ್ತಿಯಲ್ಲಿ ಇಷ್ಟು ಸಿಕ್ಕಾಕೊಂಡಿದ್ದಾರೆ ಅಂದರೆ ಕೆಲವ್ರು ಅಂದ್ಕೊಳ್ತಾರಂತೆ, ಈ ಅಕ್ಕಂದರು ನಮಗೇನು ಓದಿಸ್ತಾರೆ ಅಂತ. ಸಮಸ್ತೆನೇ ಕಿ ಇನ್ನೊಂಕೋ ಪಡಾನೆ ವಾಲ ಬಾಪ್ ಹೇ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ, ಇವ್ರಿಗೆ ಓದಿಸ್ತಿರೋರು ಪರಮಾತ್ಮ ಭಗವಂತ. ಥೋಡಾ ಪಡಾ ಹುವಾ ಹೇ ವಾ ಧನ್ ಹೇ ತೋ ಲಡ್ನೆ ಲಗ್ ಪಡ್ತೆ. ಸ್ವಲ್ಪ ಜಾಸ್ತಿ ಓದಿದ್ರೆ ಅಥವಾ ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಬ್ರೂ ಹಿ ಗಂವಾ ದೇತೆ ಹೇ. ಸದ್ಗುರು ಕಿ ನಿಂದಾ ಕರಾನೆ ವಾಲ ಟೌರ್ ನ ಪಾಯ್. ಮರ್ಯಾದೆನೇ ತೆಗೆದು ಬಿಡ್ತಾರೆ. ಬಾಬಾ ಹೇಳ್ತಾರೆ, ಸದ್ಗುರುವಿನ ನಿಂದನೆ ಮಾಡುವಂಥವ್ರಿಗೆ ಎಲ್ಲೂ ಸ್ಥಾನ ಇಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲ. ಫಿರ್ ಪಾಯಿ ಪೈಸೆ ಕಾ ಪದ ಜಾಕರ್ ಪಾಯಂಗೆ. ಬಾಬಾ ಹೇಳ್ತಾರೆ, ಅಂಥವರು ಬೆಲೆ ಇಲ್ಲದ ಪದವಿಯನ್ನು ಹೋಗಿ ಪಡ್ಕೊಳ್ತಾರೆ.
अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते 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 बाबा, गुड मॉर्निंग। शुक्रिया बाबा, शुक्रिया। धारणा के लिए मुख्य सार, तेरी मेरी की चिंताओं को छोड़ आप समान बनाने की सेवा करनी है। ಬಾಬಾ ಹೇಳ್ತಾರೆ, ನಂದು ನಿಂದು ಎನ್ನುವ ಚಿಂತೆಗಳನ್ನು ಬಿಟ್ಟು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು। ಏಕ್ ಬಾಪ್ ಸೆ ಹಿ ಸುನ್ನಾ ಹೇ, ಬಾಪ್ ಕೋ ಹಿ ಯಾದ್ ಕರ್ನಾ ಹೇ, ವ್ಯಭಿಚಾರಿ ನೈ ಬನ್ನ ಹೇ। ಬಾಬಾ ಹೇಳ್ತಾರೆ, ಒಬ್ಬ ತಂದೆಯಿಂದಲೇ ಕೇಳಬೇಕು, ತಂದೆಯನ್ನೇ ನೆನಪು ಮಾಡಬೇಕು, ವ್ಯಭಿಚಾರಿಗಳಾಗಬಾರ್ದು। सेकंड, अपने कल्याण के लिए खान पान की बहुत परहेज रखनी है, किसी भी चीज़ में लोभ नहीं रखना है। ಬಾಬಾ ಹೇಳ್ತಾರೆ, ತಮ್ಮ ಕಲ್ಯಾಣಕ್ಕೋಸ್ಕರ ಊಟ ಪಾನೀಯದು ಬಹಳಷ್ಟು ಪತ್ತೆ ಮಾಡಬೇಕು। ಯಾವುದೇ ವಸ್ತುವಿನ ಅಂದರೆ ಲೋಭದಲ್ಲಿ ಬಂದು ಯಾವುದನ್ನು ಬಾಬಾ ಹೇಳ್ತಾರೆ ಅಂದರೆ ಲೋಭ ಇಟ್ಕೊಳ್ಬಾರ್ದು ಯಾವ ವಸ್ತುವಿನ ಮೇಲೂ ಅಂತ। ಧ್ಯಾನ ರಹೇ ಮಾಯಾ ಕೋಯಿ ಬಿ ಉಲ್ಟಾ ಕಾಮ್ ನ ಕರಾದೆ, ಗಮನ ಇರಲಿ ನಮ್ಮಿಂದ ಮಾಯೆ ಯಾವುದೇ ಉಲ್ಟಾ ಕೆಲಸ ಮಾಡಿಸ್ಬಾರ್ದು। वरदान, निर्णय शक्ति और कंट्रोलिंग पावर द्वारा सदा सफलता मूर्त भव। वरदान ಕೊಡ್ತಾರೆ ಬಾಬಾ, ನಿರ್ಣಯ ಶಕ್ತಿ ಮತ್ತು ಕಂಟ್ರೋಲಿಂಗ್ पावर ಮೂಲಕ सदा सफलता मूर्तिಗಳಾಗಿರಿ। किसी भी लौकिक व अलौकिक कार्य में सफलता प्राप्त करने के लिए विशेष कंट्रोलिंग पावर और जजमेंट पावर की आवश्यकता होती है। ಬಾಬಾ ಹೇಳ್ತಾರೆ, ಯಾವುದೇ ಲೌಕಿಕ ಅಥವಾ ಅಲೌಕಿಕ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶೇಷ ಕಂಟ್ರೋಲಿಂಗ್ पावर ಮತ್ತು जजमेंट पावरिन आवश्यकते इರ್ತದೆ। क्योंकि जब कोई भी आत्मा आपके संपर्क में आती है तो पहले जज करना होता है कि इसे किस चीज़ की ज़रूरत है। ಬಾಬಾ ಒಂದು ಮಾತು ಹೇಳ್ತಾರೆ, ಯಾವುದೇ ಆತ್ಮ ನಿಮ್ಮ ಸಂಪರ್ಕದಲ್ಲಿ ಬಂದಾಗ ಫಸ್ಟಿಗೆ ನೀವು ಜಡ್ಜ್ ಮಾಡಬೇಕು, ಅಂದರೆ ತಿಳ್ಕೊಳ್ಬೇಕು ಇದಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಇದೆ, ಇಲ್ಲಿ ಬಂದಿದೆ ಅಂದರೆ ಆ ವ್ಯಕ್ತಿಗೆ ಯಾವುದು ಅವಶ್ಯಕತೆ ಇದೆ। ನಬ್ಜ್ ದ್ವಾರ ಪರಖ್ ಕರ್ ಉಸ್ಕಿ ಚಾಹನಾ ಪ್ರಮಾಣ ಉಸೆ ತೃಪ್ತ ಕರ್ನ। ಬಾಬಾ ಹೇಳ್ತಾರೆ, ನಾಡಿಯನ್ನು ನೋಡಿ ಪರೀಕ್ಷಿಸಿ ಅವ್ರಿಗೇನು ಇಚ್ಛೆ ಇಟ್ಕೊಂಡಿದ್ದಾರೆ ಅದರ ಪ್ರಮಾಣ ಅವರನ್ನು ತೃಪ್ತ ಮಾಡಬೇಕು। और स्वयं की कंट्रोलिंग पावर से दूसरे पर अपनी अचल स्थिति का प्रभाव डालना। ಬಾಬಾ ಹೇಳ್ತಾರೆ, ಸ್ವಯಂನ ಕಂಟ್ರೋಲಿಂಗ್ ಪಾವರ್ದಿಂದ ಬೇರೆಯವ್ರ ಮೇಲೆ ತಮ್ಮ ಅಚಲ ಸ್ಥಿತಿಯ ಪ್ರಭಾವ ಬೀರಬೇಕು। यही दोनों शक्तियाँ सेवा के क्षेत्र में सफलता मूर्त बना देती है। ಈ ಎರಡು ಶಕ್ತಿಗಳು ಯಾವುದು, ಒಂದು ನಿರ್ಣಯ ಶಕ್ತಿ, ಇನ್ನೊಂದು ಕಂಟ್ರೋಲಿಂಗ್ ಪಾವರ್, ಈ ಎರಡು ಶಕ್ತಿಗಳು ಸೇವೆಯ ಕ್ಷೇತ್ರದಲ್ಲಿ ಸಫಲತಾ ಮೂರ್ತಿಗಳನ್ನಾಗಿ ಮಾಡ್ತದೆ ಅಂತಾರೆ ಬಾಬಾ। ಶ್ಲೋಗನ್, ಸರ್ವಶಕ್ತಿಮಾನ್ ಕೋ ಸಾಥಿ ಬನಾ ಲೋ ತೋ ಮಾಯಾ ಪೇಪರ್ ಟೈಗರ್ ಬನ್ ಜಾಯೇಗಿ। ಬಾಬಾ ಹೇಳ್ತಾರೆ, ಸರ್ವಶಕ್ತಿಗಳನ್ನು ಜೊತೆ ಮಾಡ್ಕೊಳ್ಳಿ, ಆಗ ಮಾಯೆ ಪೇಪರ್ ಹುಲಿ ಆಗಿಬಿಡ್ತದೆ ಅಂತಾರೆ ಬಾಬಾ। अव्यक्त इशारे, कंबाइंड रूप की स्मृति से सदा विजयी बनो। सेवा के क्षेत्र में जो भिन्न भिन्न प्रकार के स्वप्रति व सेवा के प्रति विघ्न आते हैं, उसका भी कारण सिर्फ यही होता है जो स्वयं को सिर्फ सेवादारी समझते हो, लेकिन ईश्वरीय सेवादारी हूँ, सिर्फ सर्विस पर नहीं लेकिन गॉडली सर्विस पर हूँ। इसी स्मृति से याद और सेवा स्वतः ही कंबाइंड हो जाती है। ಬಾಬಾ ಹೇಳ್ತಾರೆ, ಸೇವೆಯ ಕ್ಷೇತ್ರದಲ್ಲಿ ಯಾರು ಭಿನ್ನ ಭಿನ್ನ ಪ್ರಕಾರದ ಸೇವಾ ಪ್ರತಿ ಅಥವಾ ಸೇವಾ ಪ್ರತಿ ವಿಘ್ನ ಬರ್ತದೆ, ಅಂದರೆ ಸ್ವಪ್ರತಿ ಇರ್ಬೋದು, ಅದು ಸೇವಾ ಪ್ರತಿ ಇರ್ಬೋದು, ಏನು ವಿಘ್ನ ಬರ್ತದೆ ಅದಕ್ಕೂ ಕಾರಣ ಕೇವಲ ಇದೇ ಇರ್ತದೆ। ಏನು ಅಂತಂದರೆ ನಾವು ಸ್ವಯಂವನ್ನು ಕೇವಲ ಸೇವಾದಾರಿ ಅಂತ ತಿಳ್ಕೊಳ್ತೀವಿ ಹೊರತು ಈಶ್ವರೀಯ ಸೇವಾದಾರಿ ಅಂತ ತಿಳ್ಕೊಳ್ಳೋದಿಲ್ಲ। ಸೇವೆಯನ್ನು ಸೇವೆ ಅಂತ ತಿಳ್ಕೊಳ್ತೀವಿ ಹೊರತು ಗಾಡ್ಲಿ ಸೇವೆ, ಈಶ್ವರೀಯ ಸೇವೆ ಅಂತ ತಿಳ್ಕೊಳ್ಳೋದಿಲ್ಲ। ಒಂದು ಈಶ್ವರೀಯ ಸೇವಾದಾರಿ ಅಂತ ತಿಳ್ಕೊಳ್ಬೇಕು, ಇನ್ನೊಂದು ಬಾಬಾ ಹೇಳ್ತಿದ್ದಾರೆ ಈಶ್ವರೀಯ ಸೇವೆಯಲ್ಲಿದ್ದೇನೆ, ನಾನು ಈಶ್ವರನ ಸೇವೆ ಮಾಡ್ತಿದ್ದೇನೆ, ಈ ಸ್ಮೃತಿಯಿಂದ ನೆನಪು ಮತ್ತು ಸೇವೆ ಸ್ವತಃವಾಗಿ ಕಂಬೈಂಡ್ ಆಗಿರ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ। ಓಂ ಶಾಂತಿ।